ಇವತ್ತು ಮತ್ತೆ ನಮ್ಮ ಸಭೆಗೆ ಬಂದಿದ್ದಾರೆ, ಪುಸ್ತಕ ವಾಚನ ನಡೆಸ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ವೇದಿಕೆನ ಅವ್ರಿಗೆ ಬಿಟ್ಕೊಡ್ತಾ ಇದ್ದೀನಿ. ಯಾವ ಪುಸ್ತಕ ಏನು ಹೇಳ್ತಾರೆ ಅಂತ ಎಲ್ರು ಕಾತುರವಾಗಿ ಕಾಯ್ತಾ ಇದ್ದೀವಿ. ವೇದಿಕೆ ನಿಮ್ಮದು ಸುಮಾ. ಧನ್ಯವಾದಗಳು ಸುಕನ್ಯಾ. ನಾನು ಸಹ ಚಿಗುರು ಸಭೆನ ಬಹಳ ಮಿಸ್ ಮಾಡ್ಕೊಂಡೆ. ಸಮಯದ ವ್ಯತ್ಯಯ ಇರೋದ್ರಿಂದ ಕೆಲವು ಸಲ ಅನ್ನಿಸ್ತಿತ್ತು ರೆಕಾರ್ಡ್ ಮಾಡಿ ಕಳಿಸ್ಬಿಡ್ಲಾ ಅನ್ನೋಷ್ಟು ನನಗೆ ಆಸೆ ಆಗ್ತಾ ಇತ್ತು. ಮತ್ತೆ ವಾಪಸ್ ಬಂದು ಸಭೆಯಲ್ಲಿ ಭಾಗವಹಿಸ್ತಿರೋದಕ್ಕೆ ಸಂತೋಷ ಇದೆ. ಕಳೆದ ಸಭೆ ನಾನು ಮುಕ್ತಾಯ ಮಾಡ್ಕೊಂಡು ಹೋಗುವಾಗ ನಾವು ಕುವೆಂಪು ಅವರ ನನ್ನ ಗೋಪಾಲ ಮಕ್ಕಳ ನಾಟಕವನ್ನ ಓದಿದ್ವಿ. ಈಗ ಮತ್ತೊಮ್ಮೆ ನಾನು ಕುವೆಂಪುಗೆ ಮರಳಿ ಕುವೆಂಪು ಅವರ ಇನ್ನೊಂದು ಪ್ರಮುಖ ನಾಟಕ ಜಲಗಾರ, ಅದನ್ನ ನಿಮ್ಮ ಜೊತೆಗೆ ಓದೋಣ ಅಂತಿದ್ದೀನಿ. ಈ ಜಲಗಾರ ನಾಟಕ ಮೊದಲ ಮುದ್ರಣ ಆಗಿರೋದು 1928ರಲ್ಲಿ. ನನ್ನ ಹತ್ರ ಇರೋದು 2018ರ 15ನೇ ಮುದ್ರಣದ ಪುಸ್ತಕ. ಅಂದ್ರೆ ಬಹಳಷ್ಟು ಮುದ್ರಣಗಳು ಮುಂದೆ ಕಂಡಿರುತ್ತೆ. ಆ ಕಾಲಕ್ಕೆ ತಕ್ಕ ಹಾಗೆ ಆವತ್ತಿನ ರೆನೆಸಾನ್ಸ್ ಏನು ಪುನರುಜ್ಜೀವನ ಕಾಲದ ಸಂದರ್ಭದಲ್ಲಿನ ಸಾಮಾಜಿಕ ಸುಧಾರಣೆಗಳಿಗೆ ಒಂದು ವಕ್ತಾರರಾಗಿ ಏನು ಕುವೆಂಪು ಅವರು ಜಾತಿ ಹಾಗೂ ಮೂಢನಂಬಿಕೆ, ಮೌಢ್ಯಾಚರಣೆಗಳು, ಅಮಾನವೀಯವಾದಂತಹ ಒಂದು ವರ್ತನೆಗಳು, ಆಚಾರಗಳನ್ನ ಖಂಡಿಸ್ತಿದ್ರು. ಅದಕ್ಕೆ ಒಂದು ಮುಖವಾಣಿಯಾಗಿ ಜಲಗಾರ ನಾಟಕವನ್ನ ನಾವು ನೋಡ್ಬೋದು. ಇದು ಸಹ ನನ್ನ ಗೋಪಾಲ ತರಾನೇ ಕಿರು ಹೊತ್ತಿಗೆ ಸಣ್ಣ ಪುಸ್ತಕ, ಸಣ್ಣದು, ಆದ್ರೆ ಅದು ಆಕಾರದಲ್ಲಿ ಸಣ್ಣದಾದ್ರೂ ಅದರ ಮಹತ್ವದಲ್ಲಿ ಅದು ಹಿರಿದಾಗಿದೆ ಅನ್ನೋದನ್ನ ನಾವು ಗಮನಿಸ್ಬೋದು. ಹಾಗೆ ಈ ಜಲಗಾರನ ಓದುವಾಗ ಇದು ಒಂದು ನಾಟಕ ಆದ್ರೂ ಸಹ ಅವರ ವಿಶೇಷತೆ, ಕುವೆಂಪು ಅವರ ವಿಶೇಷತೆ ಏನಪ್ಪಾ ಅಂದ್ರೆ ಪದಗಳ ಬಳಕೆ ಇದೆಯಲ್ಲ, ಅದು ಅದ್ಭುತವಾದ ಒಂದು ಸಂಯೋಜನೆ. ಇಲ್ಲಿ ಕಥನ ಕಾವ್ಯದ ರೂಪದಲ್ಲಿ ಇದೆ. ಇದು ಬಹುಶಃ ಸ್ವಲ್ಪ ನಿಧಾನವಾಗಿ ಓದುವುದು ಉತ್ತಮ ಅನ್ಸುತ್ತೆ. 5 ನಿಮಿಷಗಳಲ್ಲಿ ಮುಗ್ಸಕ್ ಪ್ರಯತ್ನ ಪಡ್ತೀನಿ. ಈ ನಾಟಕದಲ್ಲಿ, ಜಲಗಾರ ನಾಟಕದಲ್ಲಿ ಪಾತ್ರಗಳು ಭೂದೇವಿ, ಶಿವ, ಜಲಗಾರ, ರೈತ, ಕಪ್ಪಿಗ, ಯುವಕ, ತಿರುಕ, ಭಟ್ಟ, ಬಾಲಕರು, ಹಳ್ಳಿಯ ಹುಡುಗಿ, 2 ಪಾರ್ವರು, 2 ತರುಣರು ಬರ್ತಾರೆ. ಪಾರ್ವರು ಅಂದ್ರೆ ಇಲ್ಲಿ ಬಹುಶಃ ಬ್ರಾಹ್ಮಣರು ಅಂತ ಹೇಳ್ಬೋದು. ಪಾರ್ವರು ಅಂದ್ರೆ ಫೆಸಿಲಿಟೇಟರ್ ಅನ್ನೋ ಅರ್ಥನೂ ಬರೋದ್ರಿಂದ ಈ ಏನ್ ಹೇಳ್ತೀವಿ ಇವಾಗ ವಾಲಂಟಿಯರ್ಸ್ ಅಂತೀವಲ್ಲ, ಬಹುಶಃ ಆ ತರನು ತಗೋಬಹುದು. ಆದ್ರೆ ಇದು ಪ್ರಸ್ತುತ ನಾಟಕದಲ್ಲಿ ಅವ್ರನ್ನ ಬ್ರಾಹ್ಮಣರು ಅಂತ ತಗೊಳ್ಳೋದು ಉತ್ತಮ ಅಂತ ಅನ್ಸತ್ತೆ. ಹಾಗೆ ಜಲಗಾರ ಅಂದ್ರೆ ನಮ್ಗೆ ಈಗಾಗ್ಲೇ ನಮ್ಗೆ ಗೊತ್ತಿರೋಂಗೆ ನಾವು ಕಾಲ ಎಷ್ಟು ಬದಲಾಗಿದೆ ಅಂದ್ರೆ ನಾವೀಗ ಮನೆಯ ಟಾಯ್ಲೆಟ್ ಗಳನ್ನ ಕ್ಲೀನ್ ಮಾಡೋಕೆ ಹಿಂದೆಲ್ಲ ನಾನೇ ಸಣ್ಣೋಳಿದ್ದಾಗ ನೋಡಿದೀನಿ ಜಲಗಾರರು ಅಂತ. BBMP ಅಂತ ಆಗೇನ್ ಇರ್ತಿತ್ತೋ ಗೊತ್ತಿಲ್ಲ. ನಾನ್ ಮೈಸೂರಲ್ಲಿ ಇದ್ದಾಗ ಜಲಗಾರರು ಅನ್ನೋ ಕಮ್ಯುನಿಟಿನೇ ಇರ್ತಿತ್ತು. ಬಹುಶಃ ಅವ್ರು ತೆಲುಗು ಮಾತಾಡ್ತಾ ಇದ್ರು. ಅವರು ಸ್ವಲ್ಪ ಕೆಳ ಜಾತಿಗೆ ಸಂಬಂಧಪಟ್ಟವ್ರು ಇರ್ತಿದ್ರು. ಅವರೇ ತಾವೇ ಪರಕೆಗಳನ್ನ ತಗೊಂಡ್ ಬಂದು ಎಲ್ಲರ ಮನೆಯ ಒಂದು ಶೌಚಾಲಯವನ್ನ ತೊಳೆಯೋ ಕಾಯಕವನ್ನ ಮಾಡ್ತಾ ಇದ್ರು. ಈಗ ನಾವು ಅರ್ಬನ್ ಲ್ಯಾಡರ್ಗೆ ಫೋನ್ ಮಾಡಿದ್ರೆ ಅವರು ಸೊಫಿಸ್ಟಿಕೇಟೆಡ್ ಎಲ್ಲ ತಂದು ಯೂನಿಫಾರ್ಮ್ ಹಾಕೊಂಡ್ ಬಂದ್ ಮಾಡ್ತಾರೆ. ಅದೇ ಕಾಲ ಬಹಳ ಬದಲಾಗಿದೆ. ಆದ್ರೆ ಮನಸ್ಥಿತಿಗಳು ಬದಲಾಗಿದೆಯಾ ಅನ್ನೋದನ್ನ ನಾವು ಸ್ವಲ್ಪ ಒಳ ಹೊಕ್ಕು ನೋಡ್ಕೊಳ್ಳೋದು ಈ ಸಂದರ್ಭದಲ್ಲೂ ಅವಶ್ಯಕ ಅಂತ ಹೇಳ್ತಾ, ದೃಶ್ಯ 1, ಭೂದೇವಿ. ಉಷಾ ಕಾಲ ಆಗಿದೆ, ಹಾಡ್ತಾ ಇದ್ದಾಳೆ ಭೂದೇವಿ. ನನಗೆ ಹಾಡು ಬರೋದಿಲ್ಲ, ರಾಜೇಶ್ವರಿ ಮೇಡಮ್ ಆಗಿದ್ರೆ ಹಾಡ್ಬಿಡೋರು. ನಾನ್ ಹಾಡಿದ್ರೆ ನೀವೆಲ್ಲ ಈಗ್ಲೇ ಸಭೆ ಬಿಟ್ಟು ಹೊರಟು ಬಿಡ್ಬೋದು. ಆ ಹೆದರಿಕೆಯಲ್ಲಿ ಅದನ್ನ ನಾನು ಓದ್ತೀನಿ, ವಾಚನ ಮಾಡ್ತೀನಿ ಅಷ್ಟೇ. ಕಾವ್ಯ ವಾಚನ ಮಾಡಲ್ಲ, ಬರೀ ಪುಸ್ತಕ ವಾಚನ ಮಾಡ್ತೀನಿ. ಭೂದೇವಿ ಹಾಡ್ತಾ ಇದ್ದಾಳೆ. ಬಾರ ಸಖಿಯೇ ಉಷೆಯೇ ಬಾರ, ಕೆಂಪಿನ ಮುತ್ತಿನ ಮಾಲೆಯ ತಾರ, ಮಬ್ಬಿನ ಮಂಜಿನ ಮುಸುಗನು ಎತ್ತಿ ಬಾರ, ಉದಯಾಚಲವನ್ನು ಹತ್ತಿ ಬಾ, ಹಸುರಿನ ಬನಗಳ ಮುದ್ದಿಸಿ ಬಾರ, ಗಿರಿಶೃಂಗಗಳಾಲಂಗಿಸಿ ಬಾರ, ಮಲಗಿಹ ಕಗಗಳ ಕರೆಯುತ್ತ ಬಾರ, ಮಂದಾನಿಲನನ ಎಬ್ಬಿಸಿ ಬಾರ, ಉದಯಾನಂದದ ಕಲಶವತಾರ, ಬಾರ ಸಖಿಯೇ ಉಷೆಯೇ ಬಾರ. ಮಂಜಿನ ಜಪಮಣಿ ಮಾಲೆಯ ಹಿಡಿದು, ವನಗಳ ವಿಕಸಿತ ಸುಮಗಳ ಮುಡಿದು, ಹೂಗಳ ಕೆಂಪಿನ ಕುಂಕುಮವಿಟ್ಟು, ತಳಿರಿನ ಸೊಬಗಿನ ಸೀರೆಯ ನುಟ್ಟು, ಪೈರಿನ ರಮಣೀಯತೆಯನ್ನು ತೊಟ್ಟು, ಮುಗಿಲಿನ ಕುರುಳನ್ನು ತೇಲಲು ಬಿಟ್ಟು,
ಉದಯದ ಹೂಗಳ ಸೊಬಗನು ಕೊಯ್ದು ವನಗಳ ನಗ್ನ ಗಭೀರತೆಯಾಯ್ದು ವಿಶ್ವದ ಗರ್ಭದ ಚೆಲುವನು ಹೊಯ್ದು ಮಾಯಾಮೋಹದ ಜಾಲವನೆಯ್ದು ತಳಿರಿನ ಹೂಗಳ ಸಂಕವ ಮಾಡಿ ಬಾರ ಉಷೆಯೇ ನಲಿ ನಲಿದಾಡಿ. ಹಾಗೆ ಹಾಡುತ್ತಾ ಹಾಡುತ್ತಾ ಅವಳು ಮೆಲ್ಲನೆ ರಂಗದಿಂದ ಜಾರುತ್ತಾಳೆ. ಜಲಗಾರನೊಬ್ಬನು ಕೈಯಲ್ಲಿ ಬುಟ್ಟಿ ಪೊರಕೆ ಹಿಡಿದು ರಂಗದ ಮೇಲೆ ಬರ್ತಾನೆ. ಬಂದವನು ಗುಡಿಸಲೆಳಿಸಿ ಮತ್ತೆ ಸುತ್ತಲೂ ನೋಡ್ತಾ ಹೀಗೆ ಮಾತಾಡ್ಕೋತಾನೆ. ಏನಿದೈ ಕಿಲ್ಸೋನೆ ಸುರಿಯುತ್ತಿಹುದು ಎಡೆಬಿಡದೆ, ಮುಸುಗಿಹುದು ಬಿಳಿ ಮಬ್ಬು, ಅಡಿಯಿಡಲು ಬೀದಿಯೇ ಕಾಣಿಸದು ಕಂಗಳಿಗೆ, ಮಂಜು ಹರಿಯುವವರೆಗೆ ಕುಳಿತಿಲ್ಲಿ ನಲಿಯುವೆನು ನಲ್ಗಬ್ಬಗಳ ಹಾಡಿ. ಅಲ್ಲಿಯೇ ಬಳಿ ಇದ್ದ ಒಂದು ಎತ್ತರವಾದ ಅರೆಯ ಮೇಲೆ ಕುಳಿತು, ಅರೆ ಅಂದ್ರೆ ಜಗಲಿ ಮೇಲೆ ಕುಳಿತು ತನ್ನ ಪೊರಕೆ ಬುಟ್ಟಿಗಳನ್ನ ಕೆಳಗಿಟ್ಟು ಅವನು ಹಾಡಕ್ಕೆ ಆರಂಭಿಸ್ತಾನೆ. ಮೂಡಿ ಬಾ ಮೂಡಿ ಬಾ ಬೇಗ ಬಾ ಬಾ ಬಾ, ತೊಳಗಿ ಬಾ ಬೆಳಗಿ ಬಾ ಜಗದ ಕಣ್ಣೆ ಬಾ ಬಾ, ಮಲೆಯ ಹತ್ತಿ ಮುಸುಗನೆತ್ತಿ ಹಸುರ ಮೇಲೆ ಮುತ್ತ ಬಿತ್ತಿ ಜಗದೆವೆಗಳ ತೆರೆಯುತ್ತ ಕಮಲಂಗಳ ಬಿರಿಯುತ್ತ ತಿರಿಗೆ ಜೀವ ಕಳೆಯ ನೀಡಿ ಜನಗಳೆದೆಗೆ ರಸವ ನುಡಿ. ಮೂಡಿ ಬಾ ಬೇಗ ಬಾ ಬಾ ಬಾ, ತೊಳಗಿ ಬಾ ಬೆಳಗಿ ಬಾ ಜಗದ ಕಣ್ಣೆ ಬಾ ಬಾ, ಮುಗಿಲಿನಲ್ಲಿ ಕೆಂಪ ಹೊಯ್ದು ದಿನಮಣಿಯೇ ಬಾ ಬಾ, ಬೆಳಕಿನಲ್ಲಿ ಬಲೆಯ ನೇಯ್ದು ತಿಮಿರಾರಿ ಬಾ ಬಾ, ಬಾನ ಹೆಣ್ಣ ನೊಲಿಯುತ್ತೊಮ್ಮೆ ನೆಲದ ಹೆಣ್ಣ ನೊಲಿಯುತ್ತೊಮ್ಮೆ, ಒಮ್ಮೆ ಬನದ ದೇವಿಯ ಒಮ್ಮೆ ಜಲದ ದೇವಿಯ ಸರಸದಿಂದ ಒಲಿಯುತ್ತಾಡಿ ಕಿರಣ ಮಾಲೆಗಳನ್ನು ಸೂಡಿ. ಮೂಡಿ ಬಾ ಬೇಗ ಬಾ ಬಾ ಬಾ, ತೊಳಗಿ ಬಾ ಬೆಳಗಿ ಬಾ ಜಗದ ಕಣ್ಣೆ ಬಾ ಬಾ. ಹಾಡನ್ನ ನಿಲ್ಸಿ ಮೂಡಣ ದೆಸೆಯನ್ನ ನೋಡ್ತಾನೆ. ಹಾಗೆ ಮಾತನಾಡ್ತಾ ಹೋಗ್ತಾನೆ. ಮೆಲು ನಡೆಯ ನಿಡುತ್ತ ಅರುಣೋದಯವು ಮೂಡಣದ ಬಾನೆಡೆಯೊಳ್ ಓಕಳಿಯ ಚೆಲ್ಲುತ್ತಾ ಮೂಡುತ್ತಿದೆ. ಹಸಿರಿನಲ್ಲಿ ಮುತ್ತುಗಳ ಹೊಂಬೆಳಗ ಸೂಸಿ ಹಿಂಜರೆದು ಹಿಮ್ಮೆಟ್ಟಿ ದಿಕ್ಕುಗಳ ಲಡಗುತಿಹ ಕತ್ತಲೆಯ ಮೊತ್ತದಿಂ ದೆಸೆ ದೆಸೆಗಳಂ ತೀವಿ ನಲಿವ ನರುಗಂಪಿನಿಂ ಪೆಂಪಿನಿಂ, ಮೈಸೋತ ದಳದಂತೆ ಬೆದರಿ ಹಿಂಜಿರಿದು ಮರೆಯಾಗುತಿಹ ಮಂಜಿನಿಂ, ನೇಸರನಾಗಮನದಲ್ಲಿ ಕಣ್ದೆರೆದು ಮೈ ಕೊಡವಿ ಮರದಿಂದ ಮರದೆಡೆಗೆ ಸಂತಸದಿ ಹಾರುತ್ತ ನುಂದಣಿಯ ಬೀರುತಿಹ ಹಕ್ಕಿಗಳ ಗೇಯದಿಂಚರದಿಂ, ನಲವಿಂದ ಸುಳಿದು ತಳಿರ ಕಾವಣಗಳಲ್ಲಿ ಒಯ್ಯೊಯ್ಯ ನಾಡುತಿಹ ಕುಳಿರೆಲರ ನಿಂಪಿನಿಂ, ಎಲರಿನಲ್ಲಿ ತಲೆದೂಗೆ ನರುಗುಂಪ ನೀಡಾಡಿ ಬಿರಿಯುತಿಹ ಪೂಗಳಲ್ಲಿ ಬಂಡುಣಲು ಹಾರೈಸಿ ಸುತ್ತಿ ಮೊರೆಯುತಿಹ ಸೊಕ್ಕಿದಳಿ ನಿಖರದಿಂ, ಬಿತ್ತರದ ಬಾನಿನಲ್ಲಿ ತೇಲುತಿಹ ಮುಗಿಲಿನಿಂ, ರಮ್ಯಾರುಣೋದಯವದೆಂದು ಚೆಲ್ವಾದುದು ಸೃಷ್ಟಿಕರ್ತನ ನೆಮಗೆ ಸಾಧಿಸಲು ತೋರಿಸಲು. ಸೃಷ್ಟಿ ಇದು ಸಾಲದೆ ಸೃಷ್ಟಿ ಸೌಂದರ್ಯಮಿದು ಸಾಲದೆ ಪಳವಾತವದೇಕೆ ಬಿಜ್ಜೆಯೇಂ ತೋರ್ಕುಮೇ ಎದೆಯರಿವು ತೋರದಾ ಪರಮನಂ. ಇಷ್ಟು ಮುಂಜಾನೆಯಲ್ಲಿ ಹಾಡುತ್ತಾ ಬರುವವರಾರು. ಇವನು ಹೀಗೆ ಮಾತನಾಡ್ತಿರುವಾಗ ಅವನಿಗೆ ಹಾಡಿನ ಧ್ವನಿ ಕೇಳತ್ತೆ. ಇದಿಷ್ಟು ಪ್ರಕೃತಿಯ ವರ್ಣನೆಯನ್ನ ಕುವೆಂಪು ಅವರು ರಸಋಷಿ ಅಂತ ಪ್ರಸಿದ್ಧರಾಗಿರೋದೇ ಅದಕ್ಕೆ. ಅವ್ರು ಪ್ರಕೃತಿಯ ವರ್ಣನೆಯಲ್ಲಿ ಮೈ ಮರೆತು ಮಾಡುವಂತ ವರ್ಣನೆ ಇದೆಯಲ್ಲ, ಎಷ್ಟು ಸಲ ಮಾಡಿದ್ರು ಅವರು ಅರುಣೋದಯವನ್ನ ಒಂದೊಂದು ವಿಭಿನ್ನವಾಗಿ ಮಾಡಿರುವಂತದನ್ನ ನಾವು ಇಲ್ಲಿ ನೋಡ್ಬೋದು. ಆಗ ಅವನಿಗೆ ಹಾಡು ಕೇಳಿಸಿದಾಗ ಇನ್ಯಾರು ಹಾಡ್ತಾ ಇದ್ದಾರೆ ಅಂತ ನೋಡಿದಾಗ ರಂಗದ ಒಂದು ಪಕ್ಕಕ್ಕೆ ದೃಷ್ಟಿಸಿ ನೋಡ್ತಾನೆ. ರೈತನೊಬ್ಬ ಹಾಡ್ತಾ ಬರ್ತಾ ಇದ್ದಾನೆ. ಭೂದೇವಿ ಆಯ್ತು, ಜಲಗಾರ ಹಾಡಾಯ್ತು, ಈಗ ರೈತ ಒಬ್ಬ ಹಾಡ್ತಾ ಬರ್ತಾ ಇದ್ದಾನೆ. ರೈತ ಹಾಡ್ತಾನೆ. ನೇಗಿಲ ಯೋಗಿಯು ನಾನು, ಮಣ್ಣಿನ ಭೋಗಿಯು ನಾನು, ಕೆರೆಗಳ ತೊರೆಗಳ ಗೆಳೆಯನು ನಾನು, ಹೊಲಗಳ ಬನಗಳ ದೊರೆ ನಾನು, ಹೊಯ್ಯುವೆ ಗೆಯ್ಯುವೆ ಕೊಯ್ಯುವೆ ನಾನು, ಉಣ್ಣುವೆ ಉಣಿಸೀಯುವೆ ನಾನು, ನೇಗಿಲ ಗೆರೆಗೆ ತೋರುವುದೆನಗೆ ಮುಕ್ತಿಯ ಹಾದಿಯನು, ವೇದಗಳೆಲ್ಲ ನೆಗೆದರಿಯದ ಅಂತ್ಯದ ಆದಿಯನು, ನನ್ನಿಯ ನರಿಯುವೆ ಕರ್ಮದಲ್ಲಿ ಸೊಗವನು ಕಾಣುವೆ ಧರ್ಮದಲ್ಲಿ, ನನ್ನಿಯ ನರಿಯುವೆ ಕರ್ಮದಲ್ಲಿ ಸೊಗವನು ಕಾಣುವೆ ಧರ್ಮದಲ್ಲಿ, ಬದುಕಿ ಬಾಳಿ ನಾ ಗೆಯ್ಯುವೆ ನಲಿಯುವೆ
ಇಹಪರಗಳ ನಾ ಸಾಧಿಸುವೆ, ಬದುಕಿ ಬಾಳಿ ಕರ್ತವ್ಯವ ಮಾಡಿ ಮೇಲಾಗುವುದನ್ನು ಬೋಧಿಸುವೆ. ನೇಗಿಲ ಯೋಗಿಯು ನಾನು, ಮಣ್ಣಿನ ಬೋಗಿಯು ನಾನು. ಹಾಡನ್ನ ನಿಲ್ಲಿಸಿ ತಾನು ತಂದಿರುವಂತಹ ಹಣ್ಣು ಕಾಯಿಗಳನ್ನ ಕೆಳಗಿಟ್ಟು ಅವನು ತಾನು ಹೊಸ ಬಟ್ಟೆಗಳನ್ನ ಉಟ್ಕೊಂಡ್ ಬಂದಿದ್ದಾನೆ. ಅದನ್ನ ನೋಡ್ಕೋತಾ ಸರಿ ಮಾಡ್ಕೋತಾ ಇದ್ದಾನೆ. ಹೊಸ ಬಟ್ಟೆಗಳನ್ನೆಲ್ಲ ತಾನು ಸರಿ ಮಾಡ್ಕೋತಿದ್ದಾನೆ. ಹಾಗೆ ಮಾತನಾಡ್ತಾ ಇದ್ದಾನೆ. ತಿರೆಯ ಪೊರೆದವರೆನ್ನ ಸಹಕರ್ಮಿಗಳು ಧರ್ಮಿಗಳು, ನನ್ನವರ ಬಲದಿಂದಲೇ ದೊರೆಗಳಾಳಿದರು ಬಾಳಿದರು, ರಣವೀರರರಿಗಳನ್ನು ಹೂಳಿದರು, ಕಬ್ಬಿಗರು ನಲ್ಗಬ್ಬಗಳ ಬರೆದು ಹಾಡಿದರು, ಶಿಲ್ಪಿಗಳು ಕಲ್ಲಿನಲ್ಲಿ ಕತೆಗಳನ್ನು ಕೆತ್ತಿದರು. ಮಣ್ಣಾದ ನೇಗಿಲಾಶ್ರಯದಿ ಬೆಳೆದಿಹುದು ಉಳಿದಿಹುದು ನಮ್ಮ ನಾಗರಿಕತೆ. ರೈತರೇ ಭೂಮಿಗಿಳಿದಿಹ ಕಾಮಧೇನುಗಳು, ರೈತರೇ ದೊರೆಯೊಳಿಹ ರೈತರೇ ದರೆಯೊಳಿಹ ಜಂಗಮ ಕಲ್ಪವೃಕ್ಷಗಳು. ಆಗ ಜಲಗಾರ ಹೇಳ್ತಾನೆ, ಅವನನ್ನ ಉದ್ದೇಶಿಸಿ ಮಾತಾಡ್ತಾನೆ. ಮುಂಜಾನೆಯೊಳಗೆ ಎಲ್ಲಿ ಹೋಗುತ್ತಿಹೆ ರೈತ? ರೈತ ತಿರುಗಿ ನೋಡ್ತಾನೆ. ಓಹೋ, ನೀನರಿಯೇಯ? ಇಂದು ನಮ್ಮೂರ ಶಿವಗುಡಿಯ ಜಾತ್ರೆ, ಬರುವುದಿಲ್ಲವೇ ನೀನು? ತೇರೆಳೆಯಲೆಂದಿನಿವರೂ ಬರುತ್ತಿಹರು. ಆಗ ಜಲಗಾರ ಹೇಳ್ತಾನೆ, ನನಗೇಕೆ ಶಿವಗುಡಿಯ ಜಾತ್ರೆ? ಜೋಯಿಸರು ದೇಗುಲದ ಬಳಿಗೆನ್ನ ಸೇರಿಸರು. ರೈತ ಹೇಳ್ತಾನೆ, ದೂರದಲ್ಲಿಯೇ ನಿಂತು ಕೈ ಮುಗಿದು ಬಾ. ಜಲಗಾರ, ಕರ್ಮವಾರಾಧನೆ, ಸೇವೆಯೇ ಪೂಜೆ, ನನ್ನ ಭಾಗಕ್ಕೆ ಪೊರಕೆ ಆರತಿ, ಗುಡಿಸುವುದೇ ನನ್ನ ದೇವರ ಪೂಜೆ. ನಿನ್ನೆ ದೇಗುಲದೆಡೆಗೆ ಹೋದೆನ್ನ ಕಂದನಂ ಬೈದಿರಿದು ನೂಕಿದರು. ಶಿವಗುಡಿಯ ಶಿವನು ಜೋಯಿಸರ ಶಿವನಂತೆ, ನನ್ನ ಶಿವನೀ ಮಣ್ಣಿನಲ್ಲಿಹನು. ನನ್ನ ಶಿವ ಕೊಳೆತ ಕಸದೊಳಗಿಹನು, ಕಪ್ಪೂರದೊಳಿಲ್ಲ, ಮಂಗಳಾರತಿಯೊಳಿಲ್ಲ, ಹೂಗಳಲ್ಲಿಲ್ಲ. ಯಾವೆಡೆಯೊಳ್ ಆನಿಹೆನೋ ಅವನಲ್ಲಿಯೇ ಇಹನು. ನನ್ನೆದೆಯೇ ದೇಗುಲ, ನನ್ನೊಲ್ಮೆಯದೇ ಪೂಜೆ. ನಾನೆಲ್ಲಿ ಭಕ್ತಿಯಿಂ ಕೈ ಮುಗಿವೆನೋ ಅಲ್ಲಿ ತಾನಿಹನು. ನಾನೆಲ್ಲಿ ಸತ್ಕರ್ಮವೆಸಗುವೆನೋ ಅಲ್ಲಿ ಮೈದೋರುವನು. ಶಿವಗುಡಿಯದೇಕೆ ನಗೆ? ನೀನೇನೋ ಶಿವಗುಡಿಗೆ ತೆರಳುತ್ತೀಯಾ? ರೈತ ಹೇಳ್ತಾನೆ, ಹೌದು, ಶಿವನ ನೋಡಲು ಗುಡಿಗೆ ಹೊರಟಿಹೆನು, ದರ್ಶನಕ್ಕೆ. ಅದಕ್ಕಾಗಿ ಹಣ್ಕಾಯಿಗಳನ್ನೆಲ್ಲ ತಂದಿರುವೆ, ನೋಡಿಲ್ಲಿ ನೋಡು, ತೋರುತ್ತಾನೆ. ಆಗ ಜಲಗಾರ ಹೇಳ್ತಾನೆ, ಶಿವನ ಕಾಣಲು ನೀನು ಗುಡಿಗೆ ಹೋಗುವೆಯೇನು? ನಿನ್ನ ನೇಗಿಲಗೆರೆಯ ದಿವ್ಯ ದೇವಾಲಯದಿ ಶಿವನ ಕಾಣೆಯ ನೀನು. ಉಳುವಾಗ ನೆಡುವಾಗ ಪೂಜೆ ಮಾಡುವೆ ನೀನು. ದೇಗುಲದ ಪೂಜಕನು ಬೈಗಿನಲ್ಲಿ ಬೆಳಗಿನಲ್ಲಿ ಪೂಜಿಸಿದರೇನಂತೆ? ನಮ್ಮ ಜೀವವೇ ನಿತ್ಯ ಪೂಜೆ, ನಮ್ಮ ಕರ್ಮವೇ ನಿತ್ಯ ಯೋಗ. ಆದ್ರೂ ರೈತ ತನ್ನ ಪೂಜಾ ಸಾಮಗ್ರಿಗಳನ್ನ ಎತ್ಕೋತಾನೆ. ಆಗ ಜಲಗಾರ ಮತ್ತೆ ರೈತನಿಗೆ ಹೇಳ್ತಾನೆ, ಜಲಗಾರನೆಂದಿದುದು ವೇದ ನುಡಿಯಲ್ಲ, ತೆರಳು. ನೇಗಿಲ ಯೋಗಿ, ಶಿವನ ಪೂಜಿಸು, ಹೋಗು ಹೋಗು ಅಂತ ಹೇಳಿ ಇವನು ಗುಡ್ಸೋದಕ್ಕೆ ಆರಂಭಿಸ್ತಾನೆ. ಆಗ ರೈತ ಜಲಗಾರನ ಉದ್ದೇಶಿಸಿ ಹೇಳ್ತಾನೆ, ಕೇಳಿಲ್ಲಿ ಜಲಗಾರ, ಇಂದು ಜಾತ್ರೆಯ ದಿವಸ, ಇಂದು ಸುಗ್ಗಿಯ ಹಬ್ಬ, ಇಂದು ಆಟದ ದಿನ. ಎಲ್ಲರೂ ಸಂತಸದಿ ಶಿವಪೂಜೆಯನ್ನು ಮಾಡಿ ನಲಿಯುವರು, ನೀನು ಬಾ. ಜಲಗಾರ ಹೇಳ್ತಾನೆ, ಹೌದು ನೇಗಿಲ ಯೋಗಿ, ಲೋಕ ನಗಬೇಕಾದರೆ ಲೋಕ ನಗಬೇಕಾದರೆ ಯಾರಾದರೂ ಅಳಬೇಕು. ಗುಡಿಸುತ್ತಾ ಇರುತ್ತಾನೆ. ಆಗ ರೈತ ಸ್ವಗತದಲ್ಲೇ ಸ್ವಲ್ಪ ಸ್ವಗತ ಅಂದ್ರೂ ಕೇಳೋ ಹಾಗೆ ಮಾತನಾಡ್ತಾನೆ. ಸೊಗದ ಮೋರೆಯನೇ ಕಂಡರಿಯ ನೀ ಜಲಗಾರ, ಪೂಜೆ ಏನೆಂಬುದ ಅರಿಯ, ದೇವನೆಂಬುದನರಿಯ, ಹುಟ್ಟು ಗುಣ ಸುಟ್ರು ಹೋಗುವುದೇ. ಹಾಡ್ತಾ ಹೊಟ್ಟೋಗ್ತಾನೆ. ಆಗ ಜಲಗಾರ ಹೇಳ್ತಾನೆ, ಭೂಮಿಯಲ್ಲಿ ಹುಟ್ಟು ಕುರುಡರಿಗಿಂತ ಕಣ್ಣುಳ್ಳ ಕುರುಡರೆನಿತೊಳರು. ಬನದ ಕೆಂದಳಿರಲ್ಲಿ ಬಗ್ಗಿಸುವ ಕೋಗಿಲೆಯೇ, ನಿನ್ನ ಪುಗಿಲಿಂಚರದಿ ಪರಮವಾಣಿಯ ಕೇಳದವಗೆ ಕಿವಿಯಿದ್ದರೇಂ? ಎಲೆ ರಮ್ಯವನಗಳಿರ, ನಿಮ್ಮ ಸೌಂದರ್ಯದಲ್ಲಿ ಪರಮಾತ್ಮನಂ ಕಾಣದವರಿಗಿದ್ದರೇನ್ ಕಣ್ಣೆರಡು? ಜಗದ ದೇಗುಲದಲ್ಲಿ ಜಗದುದಯ ಕಾರಣನ ಕಾಣದವನೆಂತು ಕಾಣ್ಬನು ಶಿವನ ಗುಡಿಯಲ್ಲಿ? ತಣ್ಗದಿರ ಬೆಂಗದಿರನ್ ಅರಿಲುಗಳೇ ಸೊಡರುಗಳು, ಸುಮಮಾಲೆ ಅಲರುಗಳ ಚೆಲ್ಲುತ್ತಿರುವಡವಿಗಳು, ಮುನ್ನೀರು ತೊರೆ ಕೆರೆಗಳೇ ಪಂಚಪಾತ್ರೆ, ಬಿತ್ತರದ ಬಾಂದಳವೇ ಗೋಪುರಂ, ಹೊಳೆಗಳಲ್ಲಿ ಹರಿವ ಸಲಿಲವೇ ತೀರ್ಥ, ಸುಮಗಂಧವೇ ಧೂಪ,
ಹಕ್ಕಿ ಇಂಚರವೇ ಸುಸ್ವರ ಮೇಳ, ಎದೆಯೊಲವೇ ವರ ಧರ್ಮಶಾಸ್ತ್ರ, ಭಕ್ತಿಯೇ ದಿವ್ಯಾತ್ಮ ಯಜ್ಞ, ಎದೆಯ ಮಣೆಯೇ ಯಜ್ಞಶಾಲೆ, ನಲ್ವಾತುಗಳೇ ಮಂತ್ರಘೋಷ, ನೀತಿಯೇ ಪರಮವೇದ, ತಿರೆಗಿಂತ ದೇಗುಲವದೊಳ್ದೆ. ಹಾಡ್ತಾನೆ. ಗುಡಿಯೊಳಗಿರಲು ದೇವ, ಒಡೆಯ ನಾರಿ ಜಗವ ಕಾವ, ವಿಗ್ರಹದೊಳಿರೆ ರಾಮ, ಯಾರದಿ ಲೋಕದಾರಾಮ, ಮೂಡಣದೊಳಿಹನು ಹರಿ, ಪಡುವಲೊಳಿಹನು ಅಲ್ಲ, ಹೃದಯದೊಳು ನೀ ನೋಡಿಸಲೆ, ವಿಚಾರವ ಮಾಡೆ ಅಲ್ಲಿರುವನು ಕರೀಮ, ಅಲ್ಲೇ ತೋರ್ಪನು ರಾಮ, ಜಗದ ಮನುಜರಿಗೆಲ್ಲ ಬ್ರಹ್ಮನಾಗಿಹನಲ್ಲ, ಅಲ್ಲ ರಾಮರ ಕಂದನಾಗಿರುವನು ಕಬೀರ, ಆತನೇ ನನಗೆ ಗುರು, ಮೇಣಾತನೇ ಪೀರ ಅಂತ ಹೇಳ್ತಾ ಇರುವಾಗ ಇಬ್ಬರು ಪಾರ್ವರು ಪ್ರವೇಶಿಸ್ತಾರೆ. ಸಮಯ ಇದ್ರೆ ಇದು ಇನ್ನೊಂದು ಮುಂದುವರಿಸಬಹುದಾ ಅಥವಾ ಇಲ್ಲಿಗೆ ನಿಲ್ಸಿರಣ್ವಾ? ಮುಂದುವರಿಸಬಹುದು ಅನ್ಸುತ್ತೆ, ಇನ್ನೊಂದ್ 2-3 ನಿಮಿಷ. 2-3 ನಿಮಿಷ ಮುಂದುವರ್ಸ್ಲಾ? ಆಗ ಇಬ್ರು ಭಗವದ್ಗೀತಾ ಪಠನ ಮಾಡೋರು ಬಂದಿಲ್ವಾ? ಬಂದಿಲ್ಲ ಮೇಡಮ್, ಬಂದಿಲ್ಲ. ಹಾ, 2 ನಿಮಿಷ ಮುಂದುವರ್ಸ್ಲಾ? ತಗೊಳ್ತೀನಿ ಕೊನೆಯಲ್ಲಿ.